अब की बार ट्रंप सरकार ನಮ್ಮ ಭಾರತ ಯಾವ ದೇಶದಿಂದ ತೈಲವನ್ನ ತರಿಸಿಕೊಳ್ಳಬೇಕು, ಎಷ್ಟು ದಿನಗಳ ಒಳಗೆ ತೈಲವನ್ನ ತರಿಸಿಕೊಳ್ಳಬೇಕು, ಎಷ್ಟು ತರಿಸಿಕೊಳ್ಳಬೇಕು ಅನ್ನೋದನ್ನ ಬೇರೆ ದೇಶದ ಒಬ್ಬ ಹುಚ್ಚು ಅಧ್ಯಕ್ಷ ನಿರ್ಧಾರ ಮಾಡ್ತಾನೆ ಅಂತ ಅಂದ್ರೆ ನಮ್ಮ ದೇಶದ ಸ್ವತಂತ್ರತೆ ಮತ್ತು ಸಾರ್ವಭೌಮತೆಯ ಕಥೆ ಏನು? ಹಾಗಿದ್ರೆ ನಮ್ಮ ದೇಶದ ಆಡಳಿತವನ್ನ ರೂಲ್ ಮಾಡ್ತಿರೋದು ಟ್ರಂಪೋ ಅಥವಾ ನರೇಂದ್ರ ಮೋದಿಯೋ? ಒಂದು ದೊಡ್ಡ ಪ್ರಶ್ನೆ ಶುರುವಾಗಿದೆ ಸ್ನೇಹಿತರೆ. ಈ ಅತ್ಯಂತ ಗಂಭೀರವಾದಂತಹ ವಿಚಾರದ ಬಗ್ಗೆ ನಾವು ಸವಿಸ್ತಾರವಾಗಿ ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಈ ತ್ರಿವರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಾನು KJ ಹಳ್ಳಿ ಸುರೇಶ್. ಜಾಗತಿಕ ಮಟ್ಟದಲ್ಲಿ ಭಾರತದ ಮರ್ಯಾದೆಯನ್ನ ಹರಾಜಿಗಿಡುವಂತ ಒಂದು ಸನ್ನಿವೇಶ ಕ್ರಿಯೇಟ್ ಆಗ್ಬಿಟ್ಟಿದೆ. ಒಬ್ಬ ತಿಕ್ಕಲು, ಒಬ್ಬ ಹುಚ್ಚು, ವಿಚಿತ್ರ ವರ್ತನೆಯ ಮನಸ್ಥಿತಿಯ ಅಮೆರಿಕದ ಅಧ್ಯಕ್ಷ ಟ್ರಂಪ್ ನಮ್ಮ ದೇಶಕ್ಕೆ ಸೂಚನೆ ಕೊಡ್ತಾನೆ. ಯಾವ ರೀತಿ? ನಿಮಗೆ 30 ದಿನ ಟೈಮ್ ಕೊಡ್ತೀವಿ, ವಿನಾಯಿತಿ ಕೊಡ್ತೀವಿ, ಅಷ್ಟು ದಿನಗಳ ಒಳಗಾಗಿ ನೀವು ರಷ್ಯಾ ದೇಶದಿಂದ ಕಚ್ಚಾ ತೈಲವನ್ನ ತರಿಸಿಕೊಳ್ಳಿ ಅಂತೇಳಿ ತಾಕೀತು ಮಾಡ್ತಾನೆ ಅಂತ ಅನ್ನೋದೇ ಆದ್ರೆ, ನಮ್ಮ ದೇಶದ ಆಡಳಿತವನ್ನ ನಡೆಸೋರು ನರೇಂದ್ರ ಮೋದಿನ ಅಥವಾ ಟ್ರಂಪ್ ಅಂತೇಳಿ ನಾವೀಗ ಪ್ರಶ್ನೆ ಮಾಡ್ಬೇಕಾಗಿರೋದೇ ಮತ್ತೆ ಕೇಳ್ಬೇಕಾಗಿರೋದು ಯಾರು ಅಂದ್ರೆ ನರೇಂದ್ರ ಮೋದಿ ಅವರ ಭಕ್ತಾದಿಗಳು. ಜೊತೆಗೆ ಈ ದೇಶದ ಪ್ರಜ್ಞಾವಂತ ಪ್ರಜೆಗಳು ಖಂಡಿತ ಕೇಳ್ತಾ ಇದ್ದಾರೆ. ಅದನ್ನೇ ಒಂದು ದೊಡ್ಡ ಸುದ್ದಿ ಮಾಡಿದ್ದಾರೆ. ಅವನೇ ಅವನ್ರಿ. ಸಹಜವಾಗಿ ನಾವು ಯೋಚನೆ ಮಾಡೋದಾದ್ರೆ ನಮ್ಗೆ ಅನ್ಸ್ಬೋದು, ನಿಮಗೂ ಅನ್ಸ್ಬೋದು, ಏನು ನಾವು ಮಾತಾಡ್ತಿದೀವಿ ನಿಜ. ಇದು ನಮ್ಮ ದೇಶದ ಸ್ವತಂತ್ರತೆಯ ಪ್ರಶ್ನೆ, ನಮ್ಮ ದೇಶದ ಆತ್ಮಗೌರವದ ಪ್ರಶ್ನೆ, ನಮ್ಮ ದೇಶದ ಸಾರ್ವಭೌಮತೆಯ ಪ್ರಶ್ನೆ. ನಮ್ಮ ದೇಶಕ್ಕೆ ಒಂದು ಸುದೀರ್ಘವಾದಂತಹ ಇತಿಹಾಸ ಇದೆ, ಶೌರ್ಯದ ಇತಿಹಾಸ ಇದೆ, ಸಾಂಸ್ಕೃತಿಕ ಇತಿಹಾಸ ಇದೆ, ಸೌಹಾರ್ದತೆಯ ಇತಿಹಾಸ ಇದೆ, ಆಮೇಲೆ ವಿದೇಶಾಂಗ ನೀತಿಯ ಇತಿಹಾಸ ಇದೆ. ಟೈಮ್ ಬಂದ್ರೆ ನಾವು ಎಂತ ದೇಶಕ್ಕೂ ಕೂಡ ಬಗ್ಗದೆ ಜಗ್ಗದೆ ಕೌಂಟ್ರ್ ಕೊಟ್ಟ ಇತಿಹಾಸವೂ ಇದೆ. ಇಂಥ ದೇಶದ ದೇಶವಾಸಿಗಳಾದ ನಾವು ಭಾರತೀಯರ ಮರ್ಯಾದೆಯನ್ನ ಜಾಗತಿಕ ಮಟ್ಟದಲ್ಲಿ ಟ್ರಂಪ್ ಅನ್ನೋ ಹುಚ್ಚು ಅಧ್ಯಕ್ಷ ಕಳಿತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣ ಆಗಿರುವಂತ ಇದನ್ನೆಲ್ಲ ಕಂಡು ಸುಮ್ಮನೆ ಒಂದ್ ರೀತಿ ಶರಣಾಗತಿಗೆ ಹೋಗಿದ್ದಾರೆ ಅಂತೇಳಿ ವರ್ತನೆ ಮಾಡುವಂತ ನರೇಂದ್ರ ಮೋದಿ ಅವರನ್ನ ಈಗ ನಾವು ಮತ್ತೆ ಕೇಳಬೇಕಾಗಿದೆ. ಸ್ನೇಹಿತರೆ, ಸುಮ್ಮನೆ ಯೋಚನೆ ಮಾಡೋಣ. ನಮ್ದೊಂದು ತೋಟ ಇರುತ್ತೆ ಅಂತ ಅಂದ್ಕೊಳ್ಳೋಣ. ನಮ್ಮ ತೋಟಗಳು, ಹೊಲನೋ ಏನೋ ಒಂದ್ ಇರುತ್ತೆ. ಅಲ್ಲಿ ನಾವೇನೋ ಬೆಳೆ ಬೆಳೀತಾ ಇರ್ತೀವಿ, ಏನೋ ಮಾಡ್ಕೊಂಡಿರ್ತೀವಿ ಅಲ್ವಾ? ಅದು ನಮ್ಮದಾಗಿರುತ್ತೆ. ಅದರ ಮೇಲಿನ ಹಕ್ಕು ನಮ್ಮದಾಗಿರುತ್ತೆ, ನಮ್ಮ ಭಾವನೆ ಇರುತ್ತೆ, ಪ್ರೀತಿ ಇರುತ್ತೆ, ನಾವು ಅದನ್ನ ಅಭಿವೃದ್ಧಿ ಪಡಿಸ್ತಾ ಇರ್ತೀವಿ. ಹೀಗಿರುವಾಗ ಯಾವೂರನೋ ಅಥವಾ ಎಲ್ಲಿಯವನೋ ಬಂದ್ಬಿಟ್ಟು ಇದು ನಂದು ತೋಟ, ಇದು ನನ್ನ ಹೊಲ, ನಾನು ಹೇಳ್ದಂಗೆ ನೀನ್ ಕೇಳು, ನಿನ್ನ ಡಿಸಿಷನ್ ಇಲ್ಲಿ ನಡೆಯಲ್ಲ ಅಂತ ಹೇಳಿದ್ರೆ ನಮಗೆ ಸಿಟ್ಟು ಬರುತ್ತೋ ಇಲ್ವೋ? ನಮಗೆ ನಮ್ಮ ತಾಳ್ಮೆ ಕೈ ಮೀರುತ್ತೆ ತಾನೆ. ಹೋಗಯ್ಯ, ಯಾರಯ್ಯ ನೀನು ಅಂತ ತಲೆ ತಿರ್ಕ ಅಂತೇಳಿ ಅಂತೀವಿ ತಾನೆ. ನಮ್ಮ ದೇಶ, ನಮ್ಮ ಅಸ್ತಿತ್ವವನ್ನೇ, ನಮ್ಮ ಅಸ್ಮಿತೆಯನ್ನೇ ಪ್ರಶ್ನೆ ಮಾಡೋದಿಕ್ ಬಂದಾಗ ನಾವು ಸರಿಯಾದ ಉತ್ತರ ಕೊಡ್ತೀವಿ ತಾನೆ. ಈಗ ಈ ಟ್ರಂಪ್ ಅನ್ನೋ ತಿಕ್ಕಲುತನದ ವ್ಯಕ್ತಿ ನಮ್ಮ ದೇಶದ ಸಾರ್ವಭೌಮತೆಯನ್ನ, ಅಸ್ಮಿತೆಯನ್ನ ಪ್ರಶ್ನೆ ಮಾಡೋದಿಕ್ ಹೊರಟಿದ್ದಾನೆ. ನಾವು ಅವನು ಹೇಳ್ತಾರಂತೆ, ಆ ಮನುಷ್ಯ 30 ದಿನ ಟೈಮ್ ಕೊಡ್ತಾನಂತೆ. ಆ 30 ದಿನದೊಳಗಡೆ ಆ ದೇಶ, ಯಾವ ದೇಶ? ರಷ್ಯಾ ದೇಶದ ಜೊತೆ ನಾವು ತೈಲವನ್ನ ಖರೀದಿ ಮಾಡ್ಬೇಕಂತೆ. ಎಂತ ಸ್ಥಿತಿಗೆ ಬಂದ್ಬಿಟ್ವಿ ಅಂತ ನಮ್ಗೆ ಬಹಳ ಬೇಸರ ಆಗುತ್ತೆ. 56 ಇಂಚಿನ ಪ್ರಧಾನಿ ನಾನು, ಭಾರತವನ್ನ ವಿಶ್ವಗುರು ಮಾಡಿದೀನಿ ಅಂತ ಹೇಳಿ ಹೇಳ್ಕೊಂಡು ಪ್ರವಾಸ ಮಾಡುವಂತ ನರೇಂದ್ರ ಮೋದಿ ಅವ್ರನ್ನ ಈಗ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಪ್ರಶ್ನೆ ಮಾಡಬೇಕಾಗಿದೆ, ವಿರೋಧ ಪಕ್ಷಗಳೂ ಪ್ರಶ್ನೆ ಮಾಡಬೇಕಾಗಿದೆ. ವಿಶ್ವಗುರು, ಭಾರತ ವಿಶ್ವಗುರು ಮಾಡ್ತೀವಿ ಅಂತೇಳಿ ಹೊರಟಿದ್ರಲ್ಲ, ಇದೇನಾ ವಿಶ್ವಗುರು ನೀತಿ? ಅವನ್ಯಾರೋ ಅಲ್ಲೆಲ್ಲೋ ಕುತ್ಕೊಂಡು ದೂರದಲ್ಲಿ ನಮಗೆ ಆರ್ಡರ್ ಮಾಡ್ತಾನೆ ಅಂತ ಅನ್ನೋದೇ ಆದ್ರೆ ಇದನ್ನೇ ನಾವ್ ಹೇಳಿದ್ದು. ನಾವ್ ಹೀಗೆ ಕೂತ್ರೆ ನಾಳೆ ನಮ್ ಪಕ್ಕಕ್ಕೆ ಬಂದ್ಬಿಡ್ತಾನೆ, ನಮ್ ಬುಡಕ್ಕೆ ಬಂದ್ಬಿಡ್ತಾನೆ. ನಮ್ ಬುಡಕ್ ಬಂದಿದ್ದಾರೆ ಈಗಾಗಲೇ. ಹಿಂದೂ ಮಹಾಸಾಗರದಲ್ಲಿ ನಮ್ ಬುಡಕ್ ಕಾಲೇ ಬ್ಲಾಸ್ಟ್ ಮಾಡಿದ್ದಾರೆ ಹತ್ರದಲ್ಲೇ. ಅದ್ರ ಬಗ್ಗೆನೂ ಮಾತಾಡ್ತೀನಿ. ಇದನ್ನೇ ನಾವು ಮಾತಾಡಿದ್ದು. ವೆನಿಜುವೆಲಾದಲ್ಲಿ ಕಿಡ್ನಾಪ್ ಮಾಡ್ಕೊಂಡ್ಬಂದು ಅಧ್ಯಕ್ಷನ, ಆಮೇಲೆ ಬೇರೆ ಯಾರನ್ನೋ ನೇಮಕ ಮಾಡಿದ್ರು, ಇವ್ರಿಗೆ ಬೇಕಾದ್ರನ್ನಲ್ಲಿ ಅಧ್ಯಕ್ಷನಾಗಿ ಮಾಡ್ಕೊಂಡಿದ್ದಾರೆ. ನಾಳೆ ಭಾರತದ ಕಥೆಯನ್ನು ಇಲ್ಲೇನು ಕಿಡ್ನಾಪ್ ಅಷ್ಟು ಮಾಡಿಲ್ಲ ಅಷ್ಟೇನೆ, ಎಲ್ಲ ಅವನೇ ನಿರ್ಧಾರ ಮಾಡ್ತಾ ಇದ್ದಾನೆ. ನೀವು ಏನ್ ಮಾಡ್ಬೇಕು, ಇಂಡಿಯಾದವರು
ಯಾರ ಹತ್ರ ತೈಲ ಖರೀದಿ ಮಾಡಬೇಕು, ನೀವು ಯಾರಿಗೆ ಒಪ್ಪಿಗೆ ಕೊಡಬೇಕು, ಯಾವ ದೇಶದ ಜೊತೆ ನೀವು ವ್ಯವಹಾರ ಮಾಡಬೇಕು. ಮೊದಲು ಬ್ರಿಟಿಷರು, ಡಚ್ಚರು, ಫ್ರೆಂಚರು ಎಲ್ಲ ಬಂದ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಆಳ್ವಿಕೆ ಮಾಡಿದ್ರು. ಯಾಕೆ ಕಾರಣ? ನಮ್ಮದೇ ಕಾರಣಗಳು ಬಹಳಷ್ಟು ಇದಾವೆ. ನಮ್ಮ ಈ ಗುಲಾಮಿತನದ ಮನಸ್ಥಿತಿ, ನಮ್ಮ ಒಗ್ಗಟ್ಟು ಇಲ್ಲದೆ ಇರುವಿಕೆ, ನಮ್ಮ ಅಜ್ಞಾನ, ಇವೆಲ್ಲನೂ ಕೂಡ ದುರ್ಬಳಕೆ ಮಾಡ್ಕೊಂಡ್ರು. ಈಗ ನಾವು ವಿಶ್ವ ಮಟ್ಟದಲ್ಲಿ ಬೆಳೀತಾ ಇದ್ದೀವಿ, ವಿಶ್ವಗುರು ಆಗ್ತಿದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇವನು ಟ್ರಂಪ್ ನಮ್ಮನ್ನ ಆಟ ಆಡಿಸ್ತಾ ಇದ್ದಾನೆ. ನರೇಂದ್ರ ಮೋದಿ ಅವ್ರು ಹೇಳಿದಕ್ಕೆಲ್ಲ ಏನೂ ಇಲ್ಲ, ಉತ್ತರ ಕೊಡ್ತಾ ಇಲ್ಲ. ಇದು ಒಂದಾಯ್ತಾ? ಖಮೇನಿಯವರ ಹತ್ಯೆಗೆ ಸಂಬಂಧಪಟ್ಟಂಗೆ ಒಂದು ಸಾರ್ವಭೌಮ ದೇಶದ ವ್ಯಕ್ತಿಯ ಮೇಲೆ ಹತ್ಯೆ ಮಾಡಿದ್ದಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಂತಾಪ ಸೂಚನೆ ಮಾಡೋದಕ್ಕೆ ಸುಮಾರು 4-5 ದಿನಗಳನ್ನು ತೆಗೆದುಕೊಳ್ಬೇಕಾಯ್ತು. ಮಾಡಿದ್ರೆ ಏನಾಗತ್ತೆ? ಮಾಡಿಬಿಟ್ರೆ ಎಲ್ಲಿ ನಾನು ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗ್ಬಿಡ್ತೀನಿ. ಅಲ್ಲ ರೀ, ಅಮೆರಿಕವನ್ನ ನೋಡ್ಕೊಂಡು ಕೇಳ್ಕೊಂಡು ಆಡಳಿತ ಮಾಡುವಂತ ಪರಂಪರೆ ನಮ್ದಲ್ಲ. ನರೇಂದ್ರ ಮೋದಿ ಅವರು ಯಾಕೆ ಟ್ರಂಪ್ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಳ್ತಿದ್ದಾರೋ ನಮಗೆ ಗೊತ್ತಿಲ್ಲ. ಅದನ್ನ ಅವರೇ ಸ್ಪಷ್ಟನೆ ಕೊಡ್ಬೇಕು. ನಮ್ಮ ದೇಶದ ಏನು ವಿದೇಶಾಂಗ ನೀತಿಗಳನ್ನ ನಾವು ನೋಡ್ತಾ ಬಂದಿದ್ವಿ ನೋಡಿ. ಮನಮೋಹನ್ ಸಿಂಗ್ ಎಂತ ವಿಶ್ವದ ಅಪರೂಪದ ಆರ್ಥಿಕ ತಜ್ಞರಲ್ಲಿ ಮನಮೋಹನ್ ಸಿಂಗ್ ಕೂಡ ಒಬ್ರು. ಅಮೇರಿಕಾದಂಥ ದೇಶಗಳು ದಿವಾಳಿ ಆಗೋಗಿದ್ವು, ಆದರೆ ನಮ್ಮ ದೇಶ ಆರ್ಥಿಕವಾಗಿ ಸುಸ್ಥಿರವಾಗಿತ್ತು. ಅವರು ತಂದಂಥ ಈ ಆರ್ಥಿಕ ನೀತಿಗಳು ನಮ್ಮ ದೇಶವನ್ನ ಗಟ್ಟಿಗೊಳಿಸಿದ್ವು. ಅಂತಹ ಪ್ರಧಾನಿಯನ್ನು ಕೂಡ ಟೀಕೆ ಮಾಡಿದ್ವು. ಇವರು ಅತ್ಯಂತ ದುರ್ಬಲ ಪ್ರಧಾನಿ, ಮಾತನಾಡದ ಪ್ರಧಾನಿ ಅಂತೇಳಿ. ಆದರೆ ಅದೇ ಮಾತನಾಡದ ಪ್ರಧಾನಿ ಅಮೇರಿಕಕ್ಕೆ ನಮ್ಮ ದೇಶದಲ್ಲ ಸ್ವಾಮಿ, ಅಮೇರಿಕಕ್ಕೋಗಿ ಅದೇ ನೆಲದಲ್ಲೇ ಅಮೇರಿಕ ಇರಾಕ್ ವಿರುದ್ಧ ಯುದ್ಧ ಮಾಡಿದ್ದನ್ನ ಖಂಡಿಸಿ ಬರ್ತಾರೆ. ಇದು ಒಂದು ದೇಶದ ತಾಕತ್ತು, ಧೈರ್ಯ, ಸಾರ್ವಭೌಮತೆ. ಅಂದ್ರೆ ತಾನು ಅಂದುಕೊಂಡಿದ್ದನ್ನ ಎಲ್ಲಿ ಬೇಕಾದ್ರೂ ಹೇಳುವಂತ ಸಾಮರ್ಥ್ಯ ಇದೆಯಲ್ಲ, ನೈತಿಕತೆ ಇದೆಯಲ್ಲ, ಅದು ಒಬ್ಬ ದೇಶದ ನಾಯಕನಿಗೆ ಇರಬೇಕಾದಂತ ಒಂದು ಆತ್ಮವಿಶ್ವಾಸ ಮತ್ತು ಒಂದು ಬಲಿಷ್ಠತೆ. ಆದ್ರೆ ನಮ್ಮ ದೇಶದ ನರೇಂದ್ರ ಮೋದಿಯವರು ರಷ್ಯಾ ಜೊತೆ ತೈಲವನ್ನ ತರಿಸ್ಕೊಳ್ತಿರ್ತಾರೆ, ಒಂದು ಒಪ್ಪಂದ ಮಾಡ್ಕೊಂಡು ಒಂದು ವ್ಯಾಪಾರ ಮಾಡ್ತಿರ್ತಾರೆ. ಒಂದೇ ಒಂದು ಫೋನ್ ಕಾಲ್ ಅಲ್ಲಿ ಮಾತಾಡಿ, ಒಂದೇ ಒಂದು ಫೋನ್ ಕಾಲ್ ನೋಡಿ. ಸಹಜವಾಗಿ ಯಾವ ದೇಶದ ಜೊತೆ ಏನೋ ಒಂದು ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಬೇಕಾದ್ರೆ ವಿರೋಧ ಪಕ್ಷಗಳ ಜೊತೆ ಚರ್ಚೆ ಮಾಡ್ಬೇಕಾಗತ್ತೆ, ತಪ್ಪೇನಿಲ್ಲ, ಸಲಹೆಗಳನ್ನ ಪಡಿಬೇಕಾಗತ್ತೆ. ಸಂಸತ್ನಲ್ಲಿ ಅದ್ರ ಬಗ್ಗೆ ಒಂದು ಗಂಭೀರವಾದ ಚರ್ಚೆ, ಅಧ್ಯಯನಗಳನ್ನ ಮಾಡ್ಬೇಕಾಗತ್ತೆ. ಏನೂ ನಡೆಯಲ್ಲ ಸ್ವಾಮಿ, ರಾತ್ರಿ ಡೀಲ್ ಆಗತ್ತೆ. ಟ್ರಂಪ್ ಹೇಳ್ತಾನೆ, ಅವರು ಕಳಿಸುವಂತ ಏನು ಪದಾರ್ಥಗಳಿಗೆ ನಮ್ಮಲ್ಲಿ ಯಾವುದೇ ಸುಂಕ ಇಲ್ಲ, ನಾವು ಕಳಿಸುವಂತ ಪದಾರ್ಥಗಳಿಗೆ 15% ಟ್ಯಾಕ್ಸ್ ಕಟ್ಟಬೇಕಂತೆ. ಫೋನ್ ನಲ್ಲೇ ಡೀಲ್. ಅದನ್ನ ಯಾರು ಹೇಳೋದು? ನರೇಂದ್ರ ಮೋದಿ ಹೇಳೋದಲ್ಲ. ಅದನ್ನ ಟ್ರಂಪ್ ತನ್ನ ಖಾತೆಯಲ್ಲಿ ಬರ್ಕೊಂಡು ಹೇಳ್ತಾನೆ, ನಾನ್ ಡಿಸೈಡ್ ಮಾಡಿದೆ, ಮೋದಿ ಜೊತೆ ಮಾತಾಡ್ದೆ, ಇದು ಆಯ್ತು ಅಂತ. ಅಂದ್ರೆ ತನ್ನ ದೇಶದ ವಿದೇಶಾಂಗ ನೀತಿಯನ್ನ ಅಲ್ಲಿ ದೂರದಲ್ಲಿ ಕುಳಿತಿರೋ ಟ್ರಂಪ್ ತಾನೇ ಡಿಸೈಡ್ ಮಾಡಿ ಹೇಳ್ತಾನೆ ಅಂತಂದ್ರೆ ನಾವು ಎಷ್ಟರ ಮಟ್ಟಿಗೆ ಆ ಮನುಷ್ಯನಿಗೆ, ನಾವಲ್ಲ ನಮ್ಮ ದೇಶದ ಪ್ರಧಾನಿಗಳು ಗುಲಾಮಿತನಕ್ಕೇನಾದ್ರು ಒಳಗಾಗಿದ್ದಾರೆ ಅನ್ನೋದನ್ನ ಸೂಚಿಸುತ್ತೆ. ಇದು ಟ್ರಂಪ್ನ ಹುಚ್ಚುತನಗಳು, ತಿಕ್ಲುತನಗಳು, ಯುದ್ಧದಾಹ ಮತ್ತೆ ಸಾಮ್ರಾಜ್ಯಶಾಹಿ ವಿಸ್ತರಣೆ ಯಾವ ರೀತಿ ಇದೆ ಅಂದ್ರೆ ನೋಡಿ. ಇರಾಕ್ನ ಸೈನಿಕರನ್ನ ನೌಕಾನೆಲೆಯ ಸಮರಾಭ್ಯಾಸಕ್ಕೆ ನಾವೇ ಕರ್ಸ್ಕೊಂಡಿರ್ತೀವಿ ಅತಿಥಿಗಳನ್ನಾಗಿ. ವಿಶಾಖಪಟ್ಟಣದಲ್ಲಿ ಅವರು ಬಂದು ಎಲ್ಲ ಕಡೆ ಅವರು ಪ್ರವಾಸ ತರದ್ದೆಲ್ಲ ಮಾಡಿ, ಏನು ನೌಕಾ ಅಭ್ಯಾಸಗಳನ್ನೆಲ್ಲ ಮಾಡಿ, ಅಷ್ಟೇ ನಮ್ಮ ಮನೆಗೆ ಬಂದಂತಹ, ನಮ್ಮ ದೇಶಕ್ಕೆ ಬಂದಂತಹ ಅತಿಥಿಗಳನ್ನ ಅಷ್ಟೇ ಜಾಗರೂಕರಾಗಿ ಕಳಿಸುವಂತಹ, ಅವರಿಗೆ ತೊಂದರೆ ಆದಾಗ ಆ ಕ್ಷಣಕ್ಕೆ ಸ್ಪಂದಿಸುವ ಧರ್ಮ ನಮ್ಮ ಭಾರತದ್ದು. ಬಂದಿರ್ತಾರೆ, ಆದ್ರೆ ವಾಪಸ್ ಹೋಗುವಾಗ ಹಿಂದೂ ಮಹಾಸಾಗರ ಅದೊಂದಿಗೆ ಒಂದು ರೀತಿ ಅಂತಾರಾಷ್ಟ್ರೀಯ ಒಂದು ಸಮುದ್ರವಾಗಿ ಮಾರ್ಪಟ್ಟಿದೆ. ನಮ್ಮ ದೇಶದಿಂದ ಒಂದು 300 ಕಿಲೋಮೀಟರ್ ದೂರದಲ್ಲಿ ಒಂದೇ ಒಂದು ಮಾತನ್ನ ಭಾರತಕ್ಕೆ ತಿಳಿಸದೆ ಜಲಾಂತರ್ಗಾಮಿಯಾಗಿ ಕೆಳಗಿಂದಲೇ ಆ ಸಬ್ಮೆರಿಸ್ ನಿಂದ ನಮ್ಮ ಅತಿಥಿಗಳನ್ನ ಬ್ಲಾಸ್ಟ್ ಮಾಡಿ ಸಾಯಿಸ್ತಾರೆ ಅಂತಂದ್ರೆ ಈ ಮನುಷ್ಯ ಇನ್ನು ಎಲ್ಲಿಗೆ ಬಿಟ್ರೆ ಇನ್ನೇನ್ ಮನೆ ಹತ್ರಕ್ಕೆ ಬಂದಿದ್ದಾನೆ. ಒಂದು ಮಾತನ್ನು ತಿಳಿಸದೆ ಬ್ಲಾಸ್ಟ್ ಮಾಡಿ ಸಾಯಿಸಿದ್ದಾನೆ. ಅಲ್ಲಿನ ಶ್ರೀಲಂಕಾದ ಏನು ದೇಶ ತುರ್ತು ಏನು ಆ ಒಂದು ಅವಘಡ ಆದಾಗ ಸ್ಪಂದಿಸೋ ಕೆಲಸವನ್ನ ಮಾಡಿದೆ. ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ನಾವು ಎಷ್ಟು ಗುಲಾಮಿ, ಅಂದ್ರೆ ನಮ್ಮ ದೇಶದ ಪ್ರಧಾನಿಗಳ ಗುಲಾಮಿತನವನ್ನ ಸೂಚಿಸುತ್ತೆ. ಈಗ ಇದರ ಪರಿಣಾಮ ಸ್ನೇಹಿತರೆ, ಇದು ತುಂಬಾ ಜಾಗತಿಕವಾಗಿ ನಾವು ಸಿಲ್ಲಿಯಾಗಿ ತೆಗೆದುಕೊಳ್ಳುವಂತ ವಿಚಾರ ಅಲ್ಲವೇ ಅಲ್ಲ. ಈಗ ನೋಡಿ, ಜಾಗತಿಕವಾಗಿ ಈ ಅಮೇರಿಕಾದ ಈ ಹುಚ್ಚು ತಿಕ್ಕಲುತನದ ಮನಸ್ಥಿತಿಯ ಟ್ರಂಪ್ನ ಕಾರಣದಿಂದಾಗಿ ಮಧ್ಯಪ್ರಾಚ್ಯ ತುಂಬಾ ಸಫರ್ ಪಡ್ತಾ ಇದೆ. ಜಾಗತಿಕವಾಗಿ ಬೇರೆ ಬೇರೆ ದೇಶಗಳು
ಆರ್ಥಿಕ ಬಿಕ್ಕಟ್ಟನ್ನ ಅನುಭವಿಸುವ ಸ್ಥಿತಿಗೆ ಬಂದಿದ್ದಾವೆ. ಇವರಿಬ್ಬರ ಜಗಳ ಅಷ್ಟೇ ಅಲ್ಲ, ಇದು ಇಸ್ರೇಲ್ ಮತ್ತು ಇರಾನ್ ನಡುವಿನ ಜಗಳ ಅಷ್ಟೇ ಅಲ್ಲ, ಇದು ಇದರ ಪರಿಣಾಮ ಒಂದು ಈ ಯುದ್ಧದ ಪರಿಣಾಮವಾಗಿ ಬೇರೆ ಬೇರೆ ದೇಶಗಳಿಗೆ ಅನಿಲ ಸರಬರಾಜು ಆಗ್ಬೇಕಾಗಿತ್ತು, ಅದು ಈಗ ತೊಂದರೆ ಆಗ್ತಾ ಇದೆ. ಈ ಅಮೆರಿಕದ ಯುದ್ಧದಾಹದ ನೀತಿ ತನ್ನ ಶಸ್ತ್ರಾಸ್ತ್ರಗಳನ್ನ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಇವನ್ ಬಿಸ್ನೆಸ್ ಮಾಡಬೇಕು, ಈ ಮನುಷ್ಯ ತೈಲ ನಿಕ್ಷೇಪಗಳ ಮೇಲೆ ಕಣ್ಣಿಡಬೇಕು, ಅದನ್ನ ವಶಪಡಿಸ್ಕೊಳ್ಬೇಕು, ತಾನು ಹೇಳ್ದಂಗೆ ಎಲ್ಲಾ ರಾಷ್ಟ್ರಗಳು ಕೇಳಬೇಕು. ಇದರಿಂದಾಗಿ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳು ತಲ್ಲಣವನ್ನ ಅನುಭವಿಸ್ತಾ ಇದ್ದಾವೆ. ಇದಷ್ಟೇ ಅಲ್ಲ, ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಕೂಡ ಅಂದ್ರೆ ವಿಮಾನಯಾನದಲ್ಲೂ ಕೂಡ ತುಂಬಾ ನಷ್ಟವನ್ನ ಅನುಭವಿಸ್ತಾ ಇದೆ. ಇಂಧನದ ವಿಮಾನಕ್ಕೆ ಬಳಸುವಂತ ಇಂಧನದ ದರ ಹೆಚ್ಚಾಗಿದೆ. ಆಮೇಲೆ ಈಗ ಈ ಯುದ್ಧದ ಕಾರಣದಿಂದಾಗಿ ಕೊಲ್ಲಿ ರಾಷ್ಟ್ರಗಳ ಮೇಲೆ ಸುತ್ತುವರೆದುಕೊಂಡು ಹೋಗ್ತಿದ್ದಂತ ವಿಮಾನಯಾನ ಪಥ ಈಗ ಬದಲಾವಣೆ ಆಗಿರೋದ್ರಿಂದ ಸುತ್ತುವರೆಸ್ಕೊಂಡು ಹೋಗ್ಬೇಕು. ಅದು ಮತ್ತಷ್ಟು ಹೊರೆಯನ್ನು ತರುತ್ತೆ ದೇಶಕ್ಕೆ, ನಮ್ಮ ಭಾರತಕ್ಕೆ. ಇದು ಕೂಡ ನಮಗೆ ತೊಂದರೆ. ಇಂಥ ಸ್ಥಿತಿಯಲ್ಲಿ ನಾವಿದ್ದೇವೆ ಸ್ನೇಹಿತರೆ. ಇನ್ನು ವಿದೇಶಾಂಗ ನೀತಿಯ ಬಗ್ಗೆ ನಾವು ಇನ್ನೊಂದು ಸ್ವಲ್ಪ ಮಾತಾಡೋದಾದ್ರೆ, ಇಂದಿರಾ ಗಾಂಧಿ ಅವರು ಬಾಂಗ್ಲಾದೇಶವನ್ನ ಒಂದು ಪ್ರತ್ಯೇಕ ದೇಶವನ್ನಾಗಿ ಮಾಡೋ ಸಂದರ್ಭದಲ್ಲಿ ಅಮೆರಿಕ ವಿರೋಧ ವ್ಯಕ್ತಪಡಿಸುತ್ತೆ. ಹೋಗಯ್ಯ ನಿನ್ ಮಾತು ಕೇಳಲ್ಲ ಅಂತೇಳಿ ಮುಲಾಜಿಲ್ದಂಗೆ ಡಿವೈಡ್ ಮಾಡ್ಬಿಡುತ್ತೆ. ಇದು ನಮ್ಮ ವಿದೇಶಾಂಗ ನೀತಿಯ ಕತೆ. ಆಮೇಲೆ ಅವ್ರಿಗೆ ಯಾವುದೋ ಒಂದು ಯುದ್ಧದಲ್ಲಿ ಸಪೋರ್ಟ್ ಮಾಡಲಿಲ್ಲ ಅಂತೇಳಿ ನಮಗೇನೋ ಮೆಕ್ಕೆಜೋಳನ ಏನೋ ಕಳಿಸ್ತಾ ಇರ್ತಾರೆ, ಅದನ್ನು ನಿಲ್ಲಿಸ್ತಾರೆ. ಹೋಗಯ್ಯ ನಿನ್ ಮೆಕ್ಕೆಜೋಳ ತರ ನಾವೇನ್ ಮಾಡಲ್ಲ, ಒಂದು ದೊಡ್ಡ ಆಹಾರ ಕ್ರಾಂತಿಯನ್ನೇ ಮಾಡ್ತೀವಿ ಅಂತೇಳಿ ಆಹಾರ ಕ್ರಾಂತಿಯನ್ನ ನಮ್ಮ ದೇಶದ ಪ್ರಧಾನಿಗಳು ಮಾಡ್ತಾರೆ. ಈ ಅಮೆರಿಕ ಯಾವಾಗೆಲ್ಲ ಖ್ಯಾತೆ ತೆಗಿಯಕ್ ಬಂದಿದೆ ಅಂತ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿಗಳು, ಹಿಂದೆ ಇದ್ದಂತ ಪ್ರಧಾನಿಗಳು, ಲೀಡರ್ಗಳು ಅತ್ಯಂತ ಕಠಿಣವಾಗಿ ವಿರೋಧಿಸ್ತಾ ಬಂದಿದ್ದಾರೆ. ಯಾಕೆ ಅಂದ್ರೆ ಭಾರತಕ್ಕೆ ತನ್ನದೇ ಆದ ಒಂದು ಸ್ವಾಯತ್ತತೆ ಇದೆ, ಸ್ವಾತಂತ್ರ್ಯ ಇದೆ, ಸಾರ್ವಭೌಮತೆ ಇದೆ. ಆ ಕಾರಣಕ್ಕೋಸ್ಕರ ನಾವು ಯಾವುದೇ ದೇಶದ ಅಡಿಯಾಳುಗಳಲ್ಲ, ನಮ್ಮ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಕೂಡ ಇರೋದಿಲ್ಲ ಅನ್ನೋ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ದಾಳಿಗಾಗಿ ಸ್ಪೇನ್ ದೇಶದ ಸೇನಾ ನೆಲೆಗಳನ್ನ ಬಳಸಿಕೊಳ್ಳಲು ಅಮೆರಿಕ ಒಂದು ಸಂಚು ಮಾಡಿರುತ್ತೆ. ಆದರೆ ಟ್ರಂಪ್ ಬೆದರಿಕೆಗೆ ಸ್ಪೇನ್ನ ಪ್ರಧಾನಿ ಬಗ್ಗೋದಿಲ್ಲ. ಒಂದು ದೇಶಕ್ಕೆ ತನ್ನದೇ ಆದ, ಒಂದು ದೇಶದ ಪ್ರಧಾನಿಗೆ ತನ್ನದೇ ಆದ ಒಂದು ನಿಲುವುಗಳಿರಬೇಕು. ತನ್ನ ದೇಶದ ಸಾರ್ವಭೌಮತೆಯನ್ನ, ಸ್ವತಂತ್ರತೆಯನ್ನ ಕಾಪಾಡ್ಕೊಳ್ಬೇಕು ಅಂತ ನಾವೇನು ಬಯಸ್ತೀವಲ್ಲ, ಅದನ್ನ ಸ್ಪೇನ್ ದೇಶದ ಪ್ರಧಾನಿ ಮಾಡಿದ್ದಾರೆ. ಸ್ಪೇನ್ ದೇಶದ ಪ್ರಧಾನಿಯ ನಡೆಯನ್ನು ನಾವೆಲ್ಲರೂ ಕೂಡ ಈಗ ಮೆಚ್ಚಬೇಕಾಗಿದೆ. ಈ ಜಾಗತಿಕವಾದಂತ ವಿನಾಶವನ್ನ ಸೃಷ್ಟಿ ಮಾಡಲು ಸಿದ್ಧವಾಗಿರುವಂತ ಅಮೆರಿಕದ ತಿಕ್ಕಲುತನದ ಟ್ರಂಪ್ನ ವರ್ತನೆಯನ್ನ ನಾವೆಲ್ಲರೂ ಕೂಡ, ಅಂದ್ರೆ ದೇಶದ ಪ್ರಜೆಗಳು, ವಿರೋಧ ಪಕ್ಷದವರು ಕೂಡ ಖಂಡನೆ ಮಾಡಬೇಕಾಗಿದೆ. ಅದಕ್ಕೆ ಸಂಸತ್ನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ನಮ್ಮ ವಿದೇಶಾಂಗ ನೀತಿಯನ್ನ ಒಂದ್ ರೀತಿ ನರಳಿಸ್ಬಿಟ್ಟಿದ್ದಾರೆ. ಅದನ್ನ ಒಂದ್ ರೀತಿ ಅಡ ಇಡೋ ರೀತಿಯಲ್ಲಿ ಮಾಡ್ಬಿಟ್ಟಿದ್ದಾರೆ ದೇಶದ ಪ್ರಧಾನಿಗಳು. ನಮ್ಮ ದೇಶಕ್ಕೆ ಒಂದು ಆಧ್ಯಾತ್ಮದ ಒಂದು ಹಿನ್ನೆಲೆ ಇದೆ, ಸಾರ್ವಭೌಮತೆಯ ಹಿನ್ನೆಲೆ ಇದೆ, ಆದ್ರೆ ಅವರು ಸರೆಂಡರ್ ಆಗೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. Now the United States will decide who we buy oil from. Yes. The United States will come to us and say, you cannot buy oil from so and so and so and so and so and so. Russia, Iran, whoever they want, they will decide. Our Prime Minister will not decide. Please understand, and they will monitor. They will keep a watch, meaning they will look, and if India buys oil from anyone they do not want, they will punish us. ಖರ್ಗೆ ಅವರು ಕೂಡ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಏನು F-18 ಫೈಲ್ಸ್ನ ಕಾರಣಕ್ಕೋಸ್ಕರ ಜಾಗತಿಕವಾಗಿ ಅಶಾಂತಿಯನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಅದರಿಂದ ಬಚಾವ್ ಆಗ್ಬೇಕು, ಅದನ್ನ ಮರೆ ಮಾಚಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಸ್ನೇಹಿತರೆ, ಇಡೀ ಒಟ್ಟಾರೆ ಈ ಮಧ್ಯ ಪ್ರಾಚ್ಯದಲ್ಲಿ ನಡೀತಿರುವಂತ ಈ ಯುದ್ಧ, ಅಮೆರಿಕದ ಈ ಯುದ್ಧ ಮನಸ್ಥಿತಿ, ಇಸ್ರೇಲ್ನ ಏನು ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಕೊಳ್ಳುವಂತ ಈ ಮನಸ್ಥಿತಿ, ಮತ್ತೆ ಅನಗತ್ಯವಾಗಿ ಯುದ್ಧಗಳನ್ನ ಹೇರಿಕೆ ಮಾಡುವಂಥದ್ದು, ಇವನ್ನೆಲ್ಲ ನೋಡಿದಾಗ ಭಾರತಕ್ಕೊಂದು ಅವಕಾಶ ಇತ್ತು ನಿಜವಾಗಿಯೂ ವಿಶ್ವಗುರು ಆಗೋದಿಕ್ಕೆ. ಇದನ್ನ ನೀನು ಟ್ರಂಪ್ ನೀನು ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳುವ ಅವಕಾಶ, ಹೇಳಿದ ತಕ್ಷಣ ಯುದ್ಧಕ್ಕೆ ಬಂದ್ಬಿಡ್ತಾರೆ ಅಂತ ಅಲ್ಲ, ಜಾಗತಿಕವಾಗಿ ಒಂದಷ್ಟು ದೇಶಗಳು ಒಟ್ಟಾಗಿ ನಿಂತು ಇದನ್ನ ಖಂಡಿಸುವ ಕೆಲಸವನ್ನ ಮಾಡದೇ ಇದ್ರೆ ಈ ಟ್ರಂಪ್ನ ಹುಚ್ಚು ವರ್ತನೆ ನಾಳೆ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿವೆ. ನಮ್ಮ ಭಾರತದ ಮೇಲೂ ಕೂಡ ಇವನು ಸವಾರಿ ಮಾಡ್ತಾನೆ. ನರೇಂದ್ರ ಮೋದಿ ಅವರು ಹೇಳ್ದಂಗೆ ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವ ದಿನಗಳು ಮತ್ತಷ್ಟು ಹೆಚ್ಚಾಗ್ತವೆ. ಇದರಿಂದ ದೇಶದ ಜನರಿಗೆ, ನಮ್ಮ ದೇಶದ ಪ್ರಜೆಗಳ
ಒಂದು ಏನು ಸ್ವಾಭಿಮಾನಕ್ಕೆ ಧಕ್ಕೆ ತರತ್ತೆ. ನಾವು ಜಾಗತಿಕವಾಗಿ ಇಂಥ ಅವಮಾನಗಳನ್ನ ಅನುಭವಿಸುವಂತ ಸ್ಥಿತಿಗೆ ಬರುತ್ತೆ. ಇದ್ರೆ ಒಟ್ಟಾರೆ ಸ್ನೇಹಿತರೆ, ನಾವು ಈ ವಿಚಾರಗಳಿದಾವಲ್ಲ, ಈ ಟ್ರಂಪ್ನ ಈ ಯುದ್ಧದಾಹದ ನೀತಿ, ಏನು ಶಸ್ತ್ರಾಸ್ತ್ರಗಳನ್ನ ಎಲ್ಲ ಕಡೆ ಮಾರಬೇಕು, ಆಮೇಲೆ ಕೆಲವು ದೇಶಗಳನ್ನ ಕಬ್ಜಾ ಮಾಡ್ಕೊಳ್ಬೇಕು, ಕೆಲವು ದೇಶಗಳನ್ನ ಒಡೆದುರುಳಿಸಿ ಅವ್ರನ್ನ ಹತ್ಯೆ ಮಾಡಿ ಅಲ್ಲಿ ತನಗೆ ಬೇಕಾದವ್ರನ್ನ ಕೂರಿಸ್ಬೇಕು, ಒಂದು ರೀತಿಯ ಇಂಟರ್ನ್ಯಾಷನಲ್ ಗ್ಯಾಂಗ್ಸ್ಟರ್ ತರ ಇವರೆಲ್ಲ ವರ್ತನೆ ಮಾಡ್ತಾ ಇದ್ದಾರೆ. ಸೊ ಇದನ್ನ ತುಂಬಾ ಗಂಭೀರವಾಗಿ ನಾವು ಯೋಚನೆ ಮಾಡಿ ಇದಕ್ಕೆ ಬಹಳ ಬೇಗ ಸೊಲ್ಯೂಷನ್ ತೆಗೆದುಕೊಳ್ಳದೆ ಇದ್ರೆ ಇದು ಇನ್ನಷ್ಟು ಇಡೀ ವಿಶ್ವವನ್ನೇ ಪರಿತಪಿಸೋ ಹಾಗೆ ಇವರು ಮಾಡಿಬಿಡ್ತಾರೆ. ನಮ್ಮ ದೇಶದ ಪ್ರಧಾನಿಗಳಿಗೆ ನೋಡಿ, ಅವನು F-18 ಫೈಲ್ಸ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವಾಗ ಚರ್ಚೆ ಆಗತ್ತೆ, ಹೇಗಾದ್ರೂ ಮಾಡಿ ಈ ವಿಚಾರನ ಡೈವರ್ಟ್ ಮಾಡ್ಬೇಕು ಅನ್ನೋಕ್ಕೋಸ್ಕರ ಅನಗತ್ಯವಾಗಿ ಯುದ್ಧ ಬೇಕಿರ್ಲಿಲ್ಲ, ಯುದ್ಧವನ್ನ ಕ್ರಿಯೇಟ್ ಮಾಡ್ದ. ಜೊತೆಗೆ ನರೇಂದ್ರ ಮೋದಿ ಅವರು ಅವರ ಹೆಸರು F-18 ಫೈಲ್ಸ್ ಅಲ್ಲಿ ಇದೆ ಅನ್ನೋ ತರದ ವಿಚಾರಗಳು ಕೂಡ ಬಂದು ಈಗ ಅನುಮಾನಗಳು ಶುರುವಾಗುತ್ತವೆ. ನರೇಂದ್ರ ಮೋದಿ ಅವರು ಯಾಕೆ ಇವನಿಗೆ ಅಷ್ಟೊಂದು ಎದುರ್ಕೊಳ್ತಾ ಇದ್ದಾರೆ? ಒಂದು ದೇಶದ ಪ್ರಧಾನಿಯಾಗಿ ಪ್ರಧಾನಿಯ ಅವರ ಹಿಂದೆ ಎಲ್ಲ ಪ್ರಜೆಗಳು ಬೆಂಬಲ ಇರುತ್ತೆ. ನಮ್ಮ ದೇಶದ ಪ್ರಧಾನಿಗಳನ್ನ ನಾವೆಲ್ಲ ಸಪೋರ್ಟ್ ಮಾಡೇ ಮಾಡ್ತೀವಿ, ಆದ್ರೆ ಅವರ ಆಡಳಿತ ನೀತಿಗಳನ್ನ ಸರಿ ಇಲ್ಲ ಅಂದ್ರೆ ನಾವು ಖಂಡಿಸ್ಬೇಕಾಗತ್ತೆ. ಒಳ್ಳೆಯ ನೀತಿಗಳಿದ್ರೆ ಅದನ್ನ ಒಪ್ಕೋಬೇಕಾಗತ್ತೆ. ಇವರ ಆಡಳಿತದ ನೀತಿಗಳು ಕೆಟ್ಟದಾಗಿದ್ರೆ ಅದನ್ನ ಖಂಡಿಸ್ತೀವಿ. ಆದ್ರೆ ದೇಶದ ಸಾರ್ವಭೌಮತೆ ಅಂತ ಬಂದಾಗ, ದೇಶದ ಸ್ವಾಯತ್ತತೆ ಸ್ವಾಭಿಮಾನ ಅಂತ ಬಂದಾಗ ಇಡೀ ದೇಶವಾಸಿಗಳೆಲ್ಲ ನಾವು ನರೇಂದ್ರ ಮೋದಿ ಅವರು ಸಪೋರ್ಟ್ ಮಾಡ್ತೀವಿ. ಯಾಕೆಂದ್ರೆ ಅವರು ನಮ್ಮ ದೇಶದ ಪ್ರಧಾನಿ. ನನ್ನ ದೇಶದ ಪ್ರಧಾನಿ ಇನ್ಯಾರೋ ಒಬ್ಬ ಟ್ರಂಪ್ ತರದ ಹುಚ್ಚು ಏನು ಅಧ್ಯಕ್ಷ ಹೇಳ್ದಂಗೆ ಕೇಳುವಂತಹ ಸಂದರ್ಭ ಬಂದಿದೆಯಲ್ಲ ಅಂದ್ರೆ ನಮಗೆ ತುಂಬಾ ಬೇಸರ ಆಗತ್ತೆ. ಜೊತೆಗೆ ಇನ್ನೊಂದು ಮಾತು ಹೇಳ್ತಾನೆ ಟ್ರಂಪ್, ನಾನು ಮನಸ್ಸು ಮಾಡಿದ್ರೆ ಮೋದಿಯವರ ಏನು ರಾಜಕೀಯ ಭವಿಷ್ಯವನ್ನೇ ನಾಶ ಮಾಡಬಲ್ಲೆ ಅಂತ ಹೇಳ್ತಾನೆ ಅಂತಂದ್ರೆ ಏನಿದು? Modi is a great man. That he loves Trump. Now, I don't know if the word love, I don't want you to take that any different. I don't want to destroy his political career, okay? ಏನಿದು ಮೋದಿಯವರ ಭವಿಷ್ಯವನ್ನ ನಾಶ ಮಾಡುವಷ್ಟು ಏನು ವಿಚಾರಗಳು ಟ್ರಂಪ್ಗೆ ಏನ್ ಸಿಕ್ಕಿದೆ? ಇದಕ್ಕೆ ಯಾಕೆ ನರೇಂದ್ರ ಮೋದಿ ಅವರು ಕೌಂಟರ್ ಕೊಡ್ಬೇಕಾಗಿತ್ತಲ್ಲ? ನನ್ನ ಬಗ್ಗೆ ಏನಪ್ಪ ನೀನ್ ಮಾತಾಡ್ತೀಯಾ? ನನ್ನ ಭವಿಷ್ಯನ ನೀನೇನು ಡಿಸೈಡ್ ಮಾಡ್ತೀಯಾ? ಮೊದಲು ನಿಂದು ನೋಡ್ಕೊಂತ ಹೇಳ್ಬೇಕಾಗಿತ್ತಲ್ಲ. ಏನೋ ಆಗಿದೆ ಸ್ನೇಹಿತರೆ, ಏನೋ ಆಗಿದೆ. ಇವನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಇವನ ಈ ಹುಚ್ಚಾಟಕ್ಕೆ, ಅತಿರೇಕಕ್ಕೆ ಇಡೀ ದೇಶದ ಪ್ರಪಂಚದ ಬೇರೆ ಬೇರೆ ದೇಶಗಳು ತತ್ತರಿಸಿ ಹೋಗ್ತಿದ್ದಾವೆ, ಬಳಲ್ತಾ ಇದ್ದಾವೆ. ನಮ್ಮ ದೇಶಕ್ಕಂತೂ ತೊಂದರೆ ಆಗ್ತಾ ಇದೆ. ಅದಕ್ಕೆ ನಾವ್ ಹೇಳ್ತಿರೋದು, ಸುಮ್ಮನೆ ಮೋದಿ ಅವ್ರನ್ನ ವಿಶ್ವಗುರು, 56 ಇಂಚಿನ ಪ್ರಧಾನಿ ಅವ್ರು ಹೇಳಿದಕ್ಕೆಲ್ಲ ನೀವು ಏನು ಗಂಟೆ ಶಂಖ ಜಾಗಟೆ ಬಾರಿಸೋದು, ಜೈಕಾರ ಕೂಗೋದು ಇರುತ್ತೆ. ಆದ್ರೆ ದೇಶದ ಸಾರ್ವಭೌಮತೆಯನ್ನು ಪ್ರಶ್ನೆ ಮಾಡ್ತಿದ್ದಾನೆ ಕಣ್ರಿ. ನಮ್ಮ ದೇಶದ ಪ್ರಧಾನಿಯನ್ನ ಅವನು ಗೇಲಿ ಮಾಡ್ತಾ ಇದ್ದಾನೆ. ಅವನೇ ನಮ್ಮ ದೇಶದ ಟ್ರಂಪ್ ನಮ್ಮ ದೇಶದ ಪ್ರಧಾನಿ ತರ ವರ್ತನೆ ಮಾಡ್ತಾ ಇದ್ದಾನೆ. ಅವನು ಡಿಸೈಡ್ ಮಾಡ್ತಾ ಇದ್ದಾನೆ ವಿದೇಶಾಂಗ ನೀತಿಯನ್ನ. ನಮ್ಮ ದೇಶದ ಪ್ರಧಾನಿಗಳು, ನಮ್ಮ ದೇಶದ ವಿದೇಶಾಂಗ ಸಚಿವರು ನಿರ್ಧಾರ ಮಾಡ್ಬೇಕು. ಅದನ್ನ ಅವನು ಮಾಡ್ತಿದ್ದಾನೆ ಅಂತ ಅಂದ್ರೆ ಯೋಚನೆ ಮಾಡಿ ನಮ್ಮ ಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದನ್ನ. ಇದನ್ನ ಕೇಳುವ ಮತ್ತೆ ಇದನ್ನ ಸರಿಪಡಿಸುವ ಜವಾಬ್ದಾರಿ ಯಾರ್ದು? ಪ್ರಜ್ಞಾವಂತ ಪ್ರಜೆಗಳಾದ ನಮ್ಮದು. ಸುಮ್ಮನೆ ಅವರನ್ನ ಹೊಗಳ್ಕೊಂಡು ಕೂತ್ಕೊಂಡು 24 ಗಂಟೆ ಮೋದಿ ಜಪ ಮಾಡುವ ಅವರ ಭಕ್ತರದ್ದು ಕೂಡ. ಅಂತಿಮವಾಗಿ ದೇಶದ ಸ್ವಾಭಿಮಾನದ, ಮರ್ಯಾದೆಯ, ಸ್ವಾಯತ್ತತೆಯ, ಸಾರ್ವಭೌಮತೆಯ ಪ್ರಶ್ನೆ ಇದು. ಮೋದಿಗಿಂತ ದೇಶದ ಜನರ ಸ್ವಾಭಿಮಾನ ಬಹಳ ಮುಖ್ಯ. ಮೋದಿ ನೆಪ ಮಾತ್ರಕ್ಕೆ ಅಲ್ಲಿ ಕೂತಿದ್ದಾರೆ, ಅವರು ಲೀಡ್ ಮಾಡ್ತಾರೆ. ಆದ್ರೆ ಭಾರತದ ಇಡೀ 140 ಕೋಟಿ ಭಾರತೀಯರ, ಅದಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂತಹ ಭಾರತೀಯರ ಘನತೆಯ ಪ್ರಶ್ನೆ. ಹಾಗೆ ನೋಡಿದ್ರೆ ಬೇರೆ ದೃಷ್ಟಿಯಲ್ಲಿ ನಮ್ಮ ಭಾರತ ವಿಶ್ವಗುರು ಅಂತ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಸರಿಸಮಾನವಾಗಿ ಆಧ್ಯಾತ್ಮದ ನೆಲೆಯಲ್ಲಿ, ಸಾಂಸ್ಕೃತಿಕ ನೆಲೆಯಲ್ಲಿ, ಏನು ಸೌಹಾರ್ದ ನೆಲೆಯಲ್ಲಿ ಸರಿಸಮಾನ, ಶಾಂತಿಯ ನೆಲೆಯಲ್ಲಿ ಸರಿಸಮಾನವಾಗಿ ನಿಲ್ಲುವಂತ ದೇಶದ ಘನತೆಯನ್ನ, ಸ್ವಾಭಿಮಾನವನ್ನ, ಸೌಹಾರ್ದತೆಯನ್ನ ಮತ್ತು ಸ್ವಾಯತ್ತತೆಯನ್ನ ಈ ಟ್ರಂಪ್ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ನಾವು ಕೇಳ್ಕೊಂಡು ಸುಮ್ಮನೆ ಇದ್ದೀವಿ ಅಂದ್ರೆ ನಾವು ಮೋದಿ ಭಕ್ತರಷ್ಟೇ ಆಗಬಾರ್ದು, ನಾವು ನಿಜದ ಭಾರತೀಯ ಪ್ರಜೆಗಳಾಗಬೇಕು. ನಮಗೆ ಮೋದಿ ಭಕ್ತಿಗಿಂತ ಭಾರತೀಯತೆಯ ಪ್ರಶ್ನೆ ಬಂದಿದೆ. ಸೊ ನಾವೇನ್ ಮಾಡಬೇಕು ಈಗ? ಒಕ್ಕೊರಲಿನಿಂದ ಯಾಕೆ ಈ ರೀತಿ ಮಾಡ್ತಾ ಇದೀಯಪ್ಪ, ನೀನ್ ಯಾಕೆ ಮೌನವಾಗಿದೀಯಾ, ಮಾತಾಡು ಅಂತೇಳಿ ನರೇಂದ್ರ ಮೋದಿ ಅವ್ರನ್ನ ಕೇಳಬೇಕು. ಮಾತಾಡೋದು ಸುಮ್ಮನೆ ಬೇರೆ ಬೇರೆ ವಿಚಾರಗಳಿಗಲ್ಲ, ಈ ವಿದೇಶಾಂಗ ನೀತಿಗಳಿಗೆ ಸಂಬಂಧಪಟ್ಟ ಹಾಗೆ. ಟ್ರಂಪ್ ಹೇಳ್ದಂಗೆ ಯಾಕೆ ನೀನು ಕೇಳ್ತಾ ಇದೀಯಾ ಅನ್ನೋ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.